15 ರೂಪಾಯಿ ಔಷಧಿಗೆ 350 ಕಿಲೋಮೀಟರ್ ಬರಬೇಕಾ? ಕೊಪ್ಪಳದಿಂದ ಬೆಂಗಳೂರಿಗೆ ಬರೋದಕ್ಕೆ ಸಚಿವರ ಪಿಎಸ್ ಸಲಹೆ ಕೊಟ್ಟಿರೋದು. ಕೊಪ್ಪಳ ಜಿಲ್ಲಾಸ್ಪತ್ರೆಯಿಂದ ಮೂರ್ಛೆ ರೋಗಿಗಳು ಪರದಾಡ್ತಿದ್ದಾರೆ. ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಿಂದ ಬಂದಿದ್ದ ನರಸಪ್ಪನ ಮಗನಿಗೆ ಮೂರ್ಛೆ ರೋಗ ಇದೆ. ಔಷಧಿಗಾಗಿ ಪರದಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 15 ರೂಪಾಯಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗತ್ತೆ. ಮಗನ ಮೂರ್ಛೆ ಕಾಯಿಲೆಗೆ ಗುಳಿಗೆ ತೆಗೆದುಕೊಳ್ಳೋದಕ್ಕೆ ಅಂತ ನರಸಪ್ಪ ಬಂದಿದ್ರು. 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದ್ರು, ಟ್ಯಾಬ್ಲೆಟ್ ಇಲ್ಲ ಅಂತ ಕೇಳಿದ್ದಾರೆ ಸಿಬ್ಬಂದಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಕರೆ ಮಾಡಿದ್ರು ನರಸಪ್ಪ. ಗುಂಡೂರಾವ್ ಅವರ ಪಿಎ ಫೋನ್ ರಿಸೀವ್ ಮಾಡಿ ನರಸಪ್ಪ ಜೊತೆ ಮಾತಾಡಿದ್ದಾರೆ. ಲೆಟರ್ ಬರ್ಸ್ಕೊಂಡು ಬೆಂಗಳೂರಿಗೆ ಬನ್ನಿ ಅಂತ ಕೇಳಿದ್ದಾರೆ ಸಚಿವರ ಪಿಎ. ಹಲೋ ಹಲೋ ಸರ್. ಹಲೋ ನಮಸ್ತೆ, ಹೇಳಿ ಸರ್. ಕೇಳ್ತಾ ಇದ್ರೆ ಸರ್ ನಮಸ್ತೆ. ಹೇಳಿ ಸರ್ ನಾವು ಕನಗಿರಿ ಕ್ಷೇತ್ರದಿಂದ ಹಾಂ ಇದು ನಮ್ಮ ಆರೋಗ್ಯ ಸಚಿವರು ಸಂಪರ್ಕಲಾಯಕ್ಕೆ ನಾವು ಇದು ಮಾಡಿದ್ವಿ ಸರ್. ಹಲೋ ಹಲೋ ಸರ್. ಹೇಳಿ ಸರ್ ಇದು ಕೊಪ್ಪಳ ಇದು ಜಿಲ್ಲಾ ಆಸ್ಪತ್ರೆ ಒಳಗೆ ಹ್ಞೂ ಇದು ನಾವು ಪಿಡ್ಸಿನ್ ಗುಳಿಗೆ ತಗೊಂತಿದ್ವಿ ಸರ್. ಲೆವೆಟ್ರಮ್ ಅಂತಂದು 500 mg. ಹ್ಞೂ ಅದೀಗ ನಾನು 3 ಸಲ ಆಯ್ತು ಸರ್ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಬರೋಕೆ. ಹಾಂ ಅದು ಪದೇ ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಈಗೆಲ್ಲ ನೆನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಎಲ್ಲ ಇದು ಮಾಡ್ತಾರೆ ಅಂತ ಕೊಡಕ್ಕೆ ಹೇಳ್ತಾರೆ, ಕೊಡ್ತಾರೆ ಸರ್. ಅದೇ ಸರಿ. ಇಲ್ಲ ಸರ್, ಯಾಕಂದ್ರೆ ಕಾಮಿ ನಾವು ಕಸ್ಟಮರ್ ಇದ್ದಾರೆ ಸರ್. ಇದು ಕಾಮಿ ಕೊಡ್ಬೇಕು ಗುಳಿಗೆ. ಅದು ಇಲ್ಲಾಂದ್ರೆ ಹೊರಗಡೆ ತಗೊಂಡ್ರೆ ನಾನು 15 ರೂಪಾಯಿ ಕೊಡ್ಬೇಕು ಸರ್ ಒಂದು ಗುಳಿಗೆ. ಆಯಿತು, ಕೊಡ್ತಾರೆ. ಹೇಳಿ, ಸಪ್ಲೈ ಮಾಡಕ್ಕೆ ಹೇಳಿದ್ದಾರೆ. ಅವ್ರು ಇಂಡೆಂಟ್ ಕೊಡಬೇಕು. ನೀವು ಇಂಡೆಂಟ್ ಅವ್ರು ಕೊಟ್ಟಿವಿ ಅಂತ ಹೇಳ್ತಾರೆ ಸರ್. ಇಂಡೆಂಟ್ ಖಾಲಿ ಆಗೋದ್ರೊಳಗೆ ಇಂಡೆಂಟ್ ಕೊಡ್ಬೇಕು. ಒಂದು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ತೀನಿ. ಫೋನ್ ಮೇಲೆ ದಯವಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡಿ. ಅದೇನಾಗಿದೆ ತಗೊಂಡ್ ಬನ್ನಿ, ನೇರವಾಗಿ ನಿಮ್ಮ ಮುಂದೆ ಮಾತಾಡ್ತೀನಿ ಅವ್ರ ಮುಂದೆ. ಇಲ್ಲ ಸರ್, ಅವ್ರು ನಾನು ಹೋಗಿ ಕೇಳೇ ಬಂದೀನಿ ಸರ್. ಈಗ ನಿಮ್ಗೆ ಅವ್ರ ಮಾತ್ರ ವಿಶ್ವಾಸ, ನಮ್ಮ ಮಾತ್ರ ವಿಶ್ವಾಸ ಅಲ್ವಾ ನಿಮಗೆ? ನಮಗೆ ಮಾಹಿತಿ ಅವರು ಹೇಳ್ತಾರೆ, ನಾವು ಲಿಂಕ್ ಕೊಡ್ತೀರ. ಸಚಿವರ ಪಿಎಸ್ ಸಲಹೆ ಕೊಟ್ಟಿರೋದು. ಕೊಪ್ಪಳ ಜಿಲ್ಲಾಸ್ಪತ್ರೆಯಿಂದ ಮೂರ್ಛೆ ರೋಗಿಗಳು ಪರದಾಡ್ತಿದ್ದಾರೆ. ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಿಂದ ಬಂದಿದ್ದ ನರಸಪ್ಪನ ಮಗನಿಗೆ ಮೂರ್ಛೆ ರೋಗ ಇದೆ. ಔಷಧಿಗಾಗಿ ಪರದಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 15 ರೂಪಾಯಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗತ್ತೆ. ಮಗನ ಮೂರ್ಛೆ ಕಾಯಿಲೆಗೆ ಗುಳಿಗೆ ತೆಗೆದುಕೊಳ್ಳೋದಕ್ಕೆ ಅಂತ ನರಸಪ್ಪ ಬಂದಿದ್ರು. 3 ಬಾರಿ ಜಿಲ್ಲಾಸ್ಪತ್ರೆಗೆ ಬಂದ್ರು, ಟ್ಯಾಬ್ಲೆಟ್ ಇಲ್ಲ ಅಂತ ಕೇಳಿದ್ದಾರೆ ಸಿಬ್ಬಂದಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಕರೆ ಮಾಡಿದ್ರು ನರಸಪ್ಪ. ಗುಂಡೂರಾವ್ ಅವರ ಪಿಎ ಫೋನ್ ರಿಸೀವ್ ಮಾಡಿ ನರಸಪ್ಪ ಜೊತೆ ಮಾತಾಡಿದ್ದಾರೆ. ಲೆಟರ್ ಬರ್ಸ್ಕೊಂಡು ಬೆಂಗಳೂರಿಗೆ ಬನ್ನಿ ಅಂತ ಕೇಳಿದ್ದಾರೆ ಸಚಿವರ ಪಿಎ. ಹಲೋ ಹಲೋ ಸರ್. ಹಲೋ ನಮಸ್ತೆ, ಹೇಳಿ ಸರ್. ಕೇಳ್ತಾ ಇದ್ರೆ ಸರ್ ನಮಸ್ತೆ. ಹೇಳಿ ಸರ್ ನಾವು ಕನಗಿರಿ ಕ್ಷೇತ್ರದಿಂದ ಹಾಂ ಇದು ನಮ್ಮ ಆರೋಗ್ಯ ಸಚಿವರು ಸಂಪರ್ಕಲಾಯಕ್ಕೆ ನಾವು ಇದು ಮಾಡಿದ್ವಿ ಸರ್. ಹಲೋ ಹಲೋ ಸರ್. ಹೇಳಿ ಸರ್ ಇದು ಕೊಪ್ಪಳ ಇದು ಜಿಲ್ಲಾ ಆಸ್ಪತ್ರೆ ಒಳಗೆ ಹ್ಞೂ ಇದು ನಾವು ಪಿಡ್ಸಿನ್ ಗುಳಿಗೆ ತಗೊಂತಿದ್ವಿ ಸರ್. ಲೆವೆಟ್ರಮ್ ಅಂತಂದು 500 mg. ಹ್ಞೂ ಅದೀಗ ನಾನು 3 ಸಲ ಆಯ್ತು ಸರ್ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಬರೋಕೆ. ಹಾಂ ಅದು ಪದೇ ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಈಗೆಲ್ಲ ನೆನ್ನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಎಲ್ಲ ಇದು ಮಾಡ್ತಾರೆ ಅಂತ ಕೊಡಕ್ಕೆ ಹೇಳ್ತಾರೆ, ಕೊಡ್ತಾರೆ ಸರ್. ಅದೇ ಸರಿ. ಇಲ್ಲ ಸರ್, ಯಾಕಂದ್ರೆ ಕಾಮಿ ನಾವು ಕಸ್ಟಮರ್ ಇದ್ದಾರೆ ಸರ್. ಇದು ಕಾಮಿ ಕೊಡ್ಬೇಕು ಗುಳಿಗೆ. ಅದು ಇಲ್ಲಾಂದ್ರೆ ಹೊರಗಡೆ ತಗೊಂಡ್ರೆ ನಾನು 15 ರೂಪಾಯಿ ಕೊಡ್ಬೇಕು ಸರ್ ಒಂದು ಗುಳಿಗೆ. ಆಯಿತು, ಕೊಡ್ತಾರೆ. ಹೇಳಿ, ಸಪ್ಲೈ ಮಾಡಕ್ಕೆ ಹೇಳಿದ್ದಾರೆ. ಅವ್ರು ಇಂಡೆಂಟ್ ಕೊಡಬೇಕು. ನೀವು ಇಂಡೆಂಟ್ ಅವ್ರು ಕೊಟ್ಟಿವಿ ಅಂತ ಹೇಳ್ತಾರೆ ಸರ್. ಇಂಡೆಂಟ್ ಖಾಲಿ ಆಗೋದ್ರೊಳಗೆ ಇಂಡೆಂಟ್ ಕೊಡ್ಬೇಕು. ಒಂದು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ತೀನಿ. ಫೋನ್ ಮೇಲೆ ದಯವಿಟ್ಟು ಏನು ಮಾತಾಡಕ್ಕೆ ಹೋಗ್ಬೇಡಿ. ಅದೇನಾಗಿದೆ ತಗೊಂಡ್ ಬನ್ನಿ, ನೇರವಾಗಿ ನಿಮ್ಮ ಮುಂದೆ ಮಾತಾಡ್ತೀನಿ ಅವ್ರ ಮುಂದೆ. ಇಲ್ಲ ಸರ್, ಅವ್ರು ನಾನು ಹೋಗಿ ಕೇಳೇ ಬಂದೀನಿ ಸರ್. ಈಗ ನಿಮ್ಗೆ ಅವ್ರ ಮಾತ್ರ ವಿಶ್ವಾಸ, ನಮ್ಮ ಮಾತ್ರ ವಿಶ್ವಾಸ ಅಲ್ವಾ ನಿಮಗೆ? ನಮಗೆ ಮಾಹಿತಿ ಅವರು ಹೇಳ್ತಾರೆ, ನಾವು ಲಿಂಕ್ ಕೊಡ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.